ಅವೆಲ್ಲ ನಾಟಕದ ಮಾತು ಬೇಡ ನನ್ನ ಹತ್ರ. ಅವೆಲ್ಲ ನಾಟಕದ ಮಾತು ಬೇಡ. ಈಗ ಎಂತ ಗೊತ್ತಿರಲ್ಲ ಅನ್ನೋಕ್ಕೆ ಎಷ್ಟೊತ್ತಿಂದ ನೋಡ್ತಿದ್ದೀರಿ ನಿಮ್ಮ ಮಗಳನ್ನು? ಹೆಂಗಿದ್ದು ಅಂತ ಗೊತ್ತಿಲ್ಲ, ಏನು ಮಾಡ್ತದೆ ಅಂತ ಗೊತ್ತಿಲ್ಲನೋ. ಇಲ್ಲಿ ಯಾರ ತಲೆಗಾರ ಸಿಡಿಸಿ ನೀವು ಅಲ್ಲಿ ಅನುಕೂಲಾಗಿ ಇರೋಣ ಅಂತ ಲೆಕ್ಕ ಹಾಕಿರೇನ? ಒಳ್ಳೆ ಮಾತಲ್ಲಿ ಬಂದು ಕರ್ಕೊಂಡು ಹೋದ್ರಂದಾತು. ನಾನು ಸುಮ್ಮನಿರೋವಲ್ಲ. ನೋಡಿ, ನಾನು ಮತ್ತೆ ಯಾವ್ದಾರು ಬಾಡಿಗೆ ಕಾರು ಮಾಡಿ ಕಾರಿಗೆ ದಬ್ಬಿ ತಗೊಂಡೋಗ ಎಂತಲ್ಲಿಗೆ ಅಂತ ಹೇಳ್ತೀನಿ, ಅವ್ನು ತಂದು ಬಿಡ್ತಾನೆ. ಅಷ್ಟು ಮಾಡ್ತೀನಿ. ಮತ್ತು ಯಾಕೆ ಹೆಣ್ಣು ಮಕ್ಕಳೆಲ್ಲ ಒಂದೇ ಸತಿ ಅಷ್ಟೇ ಅಂತ ನಿರ್ಧಾರ ಮಾಡಬಾರ್ದು ಅಂತೇಳಿ ನಾನು ಸುಮ್ಮನೆ ಹಾಕ್ಕೊಂಡಿನಿ. ಮನೆ ಒಳಗೆ ನಮಗೆ ದಿನ ಬೆಳಗಾದ್ರೆ ಒಂದಲ್ಲ ಒಂದು ಕರ್ಕರೆ. ಮನುಷ್ಯರನ್ರಿ ನೀವು? ಹೇಳಿದ್ರೆ ಮತ್ತೆ ನಮಗೆ ಗೊತ್ತಿಲ್ಲ ಅಂತಾರೆ. ನಿಮಗೆ ಗೊತ್ತಿಲ್ಲದೆ ಮತ್ತಾರಿಗೆ ಗೊತ್ತಿರ್ಬೇಕು? ನಮ್ಗಿಂತ ಘನ ಗೊತ್ತು, ನೀವು ಗುಟ್ಟು ಬಿಟ್ಕೊಡಲ್ಲ. ನಂಗೆ ಗೊತ್ತಿಲ್ಲನೋ. ಯಾವೆಲ್ಲ ನಮ್ಮ ಹತ್ರ ಇಟ್ಕೋಬೇಡಿ. ನೋಡಿ, ಹೇಳಿನೇ. ಉದ್ರಾಯ ಏನು ಗತಿ ಸಾಯೋದು? ಯಾರಿಗೆ ಫೋನ್ ಮಾಡ್ಕೊಂಡು ಮಾತಾಡ್ತಾ ಅದರೇನೋ ಇಲ್ಲಪ್ಪ. ಈ ಗಂಡಸಿನ ದಸೆಯಿಂದ ನಂಗೊಂದು ಸುಖ ಇಲ್ಲ. ಪಲ್ಲವೇ, ಅಲ್ಲೊಂಚೂರು ಹೋಗಬಾರ್ದಾನೆ? ನಿನ್ನ ಅಪ್ಪ ಯಾರಿಗೆ ಫೋನ್ ಮಾಡ್ಯಾರೆ ನೋಡಿ? ಯಾರಾದ್ರೂ ಅಪ್ಪ ಅಮ್ಮಗೆ ಮಾಡ್ಯಾರೇನೋ ಮರತಿ? ಮಾಡ್ಯಾರೆ ಏನು ಅಂದರು ಗುಮಾನಿಯಮ್ಮ. ಮಾಡ್ಯಾರೆ, ಅವ್ರ ಹತ್ರನೇ ಮಾತಾಡ್ತಿದ್ದಾರೆ. ಮಾತಾಡಲಿ ಬಿಡು. ಎಲ್ಲ ಸುಮ್ಮನಿದ್ದಂಗೂ ಅವ್ರಿಗೆ ಸಲಿಗೆ ಜಾಸ್ತಿ ಆಗಿದೆ. ಏನು ಕಲಿ ಕಂಡೆ ಮರತಿ? ಸುಮ್ಮನಿರಕ್ಕೆ ಹೇಳೆ. ಅವ ಬಂದರೆ ಈಗ ಏನು ಗತಿ ಅಂತ ನೋಡೋದು ನಾನು ಮೊದಲೇ ಹೇಳಾಗೇನೆ. ಏನು ತೊಂದರೆ ಆಗಿದ್ದಂಗೆ ನೋಡ್ಕೊಳ್ಳಿ, ಒಂದು 4 ದಿನ ನಾ ಬರ್ತೀನಿ ಅಂತ. ಅವನು ಬರೋಕ್ಕಿಂತನ ಈಗ ಒಂದು ಗಳಿಗೆ ಆಗಿದೆ, ಮಲಗಿದೆ. ಎಲ್ಲರೂ ಎಚ್ಚರಿಕೆಯಾಗಿ ಕೇಳಿಸ್ಕೊಂಡ್ರೆ ಏನು ಗತಿ ಅಂತ ಸಾಯೋದು. ಈಗ ನಾನು ಹೋಗೇ ಬಿಡ್ಬೇಕು ಅಂತ ಕೂತ್ರೆ ಕರ್ಕೊಂಡೋಗಿ ಬಿಡೋಕ್ಕಾಗ್ತದ? ಇಲ್ಲ, ಬೈಕಲ್ಲಿ ಬಿಡೋಕ್ಕಾಗಲ್ಲ. ಇನ್ನು ನಾನು ನಿನ್ನ ಗಂಡಗೆ ಹೇಳ್ಬೇಕು ಒಂಚೂರು ಕಾರ್ ತಗೋಬಲ್ಲಿ ಅಂತ. ಅವ್ರು ಮತ್ತೊಂದು ಥರ ಹೇಳಕ್ಕೆ ಶುರು ಮಾಡ್ತಾರೆ. ಹೆಂಗೆ ಒಂಚೂರು ಸುಧಾರಿಸ್ಕೊಂಡು ಅದೇ ಯಾಕೆ ಹಿಂಗೆ ಮಾಡ್ತಾರೆ? ಇದೊಂದು ಕಳೇಲಿ ಒಂದು ದೋಸ್ತರ ಮನೆಗೆ ಹೋಗಿ ಬರೋಣ ಅಂತ ಹೇಳಿ ನಾನು ಇದ್ದೀನಿ. ಹೋಗಂದು ಬೂದಿ ತಂದರೆ ಎಲ್ಲ ಸರಿ ಆಗ್ತದೆ. ನಾ ಹೇಳಿದ್ರೆ ನನ್ನ ಕಂಟ್ಲು ಕಚ್ಚಕ್ಕೆ ಬರ್ತಾರೆ. ನೀ ಹೇಳಿ ಒಂಚೂರು ನೋಡೋಣ. ಅಮ್ಮ, ನಿಂಗಾರು ಗಂಟ್ಲು ಕಚ್ಚಕ್ಕೆ ಬರ್ತಾರಷ್ಟೇ. ನನ್ನ ಗಂಟ್ಲು ಕಚ್ಚಿ ಸಿಗದೇ ಬಿಡ್ತಾರೆ. ನಾನೇನಾರು ಹೋಗಲು ಮಾತಾಡಿದ್ರೆ ಈಗ ನಾನು ಹೋಗಲ್ಲಪ್ಪ. ನನ್ನ ಕೆಲಸ ಎಷ್ಟೋ ಅಷ್ಟೇ ಮಾಡ್ಕೊಂಡಿರ್ತೀನಿ. ನಾನೇನು ಮೊದಲಿನಂಗೆ ಒಬ್ಬಳೇ ಅಲ್ಲ. ಈಗ ಇಬ್ಬರಿಬ್ಬರು ಇದ್ದೀವಿ. ನಾನೆಲ್ಲ ಜವಾಬ್ದಾರಿನೂ ತೊಗೊಳ್ಬೇಕಾಗ್ತದಪ್ಪ. ಆಗಲಿ ಪುಣಾತೀತಿ. ಅದಕ್ಕೆ ಒಂದು ದೊಡ್ಡ ಪುರಾಣ ಮಾಡ್ತಾ ಅಲ್ಲೇ ಹಿತ್ಕೋಬೇಡ. ನಾನೇ ಹೋಗಿ ಕೇಳ್ತೀನಿ. ಏನು ಸಾಯೋದು? ಮಗನ ಹೆತ್ತಿದ ತಪ್ಪಿಗೆ ಒಂಚೂರು ಏನು ತೊಂದರೆ ಆಗಿದ್ದಂಗೆ ನೋಡ್ಕೋಬೇಕಲ್ಲ. ಒಳ್ಳೆ ಗೇದಿ ಸಾಕಾಗಿ ಬರ್ತಾನೆ. ಮನೆಗೆ ಬರ್ಬೇಕಾರೆ ಇಲ್ಲಿ ಹಿಂಗಿದ್ದು ಅಂದ ಕೂಡಲೇ ಅವನಿಗೆ ಪತ್ತನೇ ತರ್ತದೇನು? ಅಲ್ಲ, ನೀವು ಎಂತ ಹೇಳ್ತಿದ್ದೀರೋ ನಂಗೆ ಗೊತ್ತಾಗಲ್ಲ. ನೀವು ನೋಡಿದ್ರೆ ನಾವು ಹುಡುಗಿ ತೋರಿಸ್ದೆ ಮದುವೆ ಮಾಡಿಕೊಟ್ಟಿವಿ ಅನ್ಬೇಕು. ನೀವೇ ಎಲ್ಲ ಬಂದು ನೋಡಿರಿ. ಈಗ ಹಿಂಗೆ ಹೇಳಿದ್ರೆ ಏನೋ ಸಣ್ಣ ಪುಟ್ಟ ಇದು ಅವಾಗವಾಗ ಒಂಚೂರು ಬೇಜಾರು ಆಗ್ತಿರ್ತದೆ. ಅದಕ್ಕೆ ಯಾರು ಏನಾರು ಟೆನ್ಷನ್ ಕೊಟ್ಟಾಗ ಎಂತ ಆಗ್ಯದೇನೋ. ಇರಲಿ ಬಿಡಿ, ನೀವು ಅದಕ್ಕೆ ಏನು ತಲೆ ಕೆಡಿಸ್ಕೊಬೇಡಿ. ಅದು ತಾನೇ ಸರಿ ಆಗ್ತದೆ. ನಾವು ತಲೆ ಕೆಡ್ಸ್ಕೊಂಡು ಅದನ್ನ ಬಿಡೋದನ್ನ ಹೇಳಕ್ಕೆ ನೀವ್ಯಾರ್ರಿ? ನೆಟ್ಟಗೆ ನಿಮ್ಮ ಬುಡ ನೋಡ್ಕೊಳ್ಳಿ. ಅವತ್ತಷ್ಟೊತ್ತಿ ಫೋನ್ ಮಾಡೇ ತಂಗಿ ಬಂದ್ಕೊಂಡು ಎಂಥದ ಹೇಳ್ತೀನಿ. ನಿಮಗೆ ಅಪ್ಪ ಅಮ್ಮ ಅದರಿಗೆ ಬರ್ಬೇಕು ಅನ್ನೋ ಇದಿಲ್ಲ ನಿಮಗೆ. ಈಗ 2-3 ದಿನ ಆಗಿದೆ ನಾನು ಫೋನ್ ಮಾಡ್ತಿದ್ದೀನಿ, ಫೋನೇ ತೆಗಿತಿರ್ಲ. ಈಗ ಪುರ್ಸತ್ತಾತ? ನೋಡಿ, ನಾನು ನಿಧಾನದಿಂದನೇ ಮಾತಾಡ್ತಿದ್ದೀನಿ. ನೀವು ಫೋನ್ ಮಾಡಿದ್ರೇನೋ. ನಾ ತಾಟಿಕೀಟಕ್ಕೆ ಹೋಗಿದ್ದಾನ, ಹಂಗಾಗಿ ಫೋನ್ ನೋಡ್ಲ. ಇಲ್ಲಿದ್ರೆ ಈಗ ರಿಸೀವ್ ಮಾಡೋನಿಗೆ ಅವಾಗಲೇ ರಿಸೀವ್ ಮಾಡೋಕ್ಕೆ ಏನಾಗ್ತಿತ್ತು ನೋಡೋಣ. ಏನೋ ಮಾರ, ನಮ್ಮ ಮಾಲೊಂದು ನಿಮ್ಮ ಮನೆಗೆ ಕೊಟ್ಟಿವಿ. ಅದನ್ನೊಂದು ಒಳ್ಳೇದು ಆಗೋದಾದ್ರು ನಿಮ್ಮಿಂದನೇ ಆಗ್ಬೇಕು, ಕೆಟ್ಟದಾಗೋದಾದ್ರು ನಿಮ್ಮಿಂದನೇ ಆಗ್ಬೇಕು. ಯಾಕೆ ಹಿಂಗೆ ಮಾತಾಡ್ತಿದ್ದೀರೋ ನನಗಂತೂ ಗೊತ್ತಾಗಲ್ಲ. ಯಾಕೆ ಮಾತಾಡೋದು ಅಂದರೆ ಇಲ್ಲಿ ಅನ್ಬೇಯಿಸ್ತಿರೋದು ನಾವು, ಅದಕ್ಕೆ ಮಾತಾಡೋದು. ಇಲ್ಲಪ್ಪ, ಇವರು ಮಾತು ನಿಲ್ಸೋ ಥರನೇ ಕಾಣಲ್ಲ. ಬೈಲೆ ಹೊಡೆದ್ರೆ ಹೋಗಿ ಹೇಳೇ ಬಿಡ್ತೀನಿ. ಏನು ಹವ್ಯಾಸ ಅಂತ ನೋಡೋದು. ಈಗ ಎದ್ದು ಕೂತ್ಕೊಂಡ್ರೆ ಮತ್ತೆ ಹಳ್ಳಕ್ಕೆ ಶುರು ಮಾಡ್ತದಲ್ಲ. ಹಿಗ್ಗಕ್ಕೆ ಶುರು ಮಾಡಿದ್ರೆ ಉಸಿರದಾಗೆ ಮೇಲೆ ಕೆಳಗೆ ಹೋದಂಗೆ ಆಗ್ತದೆ. ಮನಸ್ಸಿಗೆ ಏನೊಂದು ಬುದ್ಧಿ ಬಾಸಿಲ್ಲ ಅಂತ ನೋಡೋದು. ನೋಡಿ, ಅದು ಇದು ಮಾತುಕತೆ ಬೇಡ. ಒಳ್ಳೆ ಮಾತಲ್ಲಿ ಬಂದು ಕರ್ಕೊಂಡು ಹೋದ್ರು ಅಂತಾತು. ಅಲ್ಲ ಏನ್ರಿ, ಲಂಚ ಆಲೈಸಿ ಹೇಳ್ತೀನಿ. ಏನು ಬಂತ್ರಿ ನಿಮಗೆ? ಏನು ಬಂತು ನೋಡೋಣ?
ಸುಮ್ಮನಿರ್ರಿ ಫೋನ್ ಇಡಿ. ಸುಮ್ಮನೆ ಒಳಗೆ ಹೋದ್ರುಂದಾತು ಹೇಳಿನಿ. ನಿನ್ನ ಯಾರು ಕರ್ಸ್ದವನೆ ಇಲ್ಲಿ? ಯಾರು ಕರ್ಸಿದ್ರ ನಿನ್ನ? ನೀ ಕೊಡೋ ಸಲಿಗೆಗೆ ಅವತ್ತು ತಂಗಿ ಬಂದಿತ್ತಲ್ಲ ಅದ್ರ ಹತ್ರ ಎಲ್ಲ ಹೇಳಿ ಕಳ್ಸಿದ್ರೆ ನಾನು ಮತ್ತೆ ಗಂಡಸಿ ಅಂತ ಹೇಳೋದು ಅಂತೇಳಿ ಅಂಥದ್ದನ್ನ ಹೇಳಕ್ಕೆ ಹೋಗ್ಲಾ? ನಿಂಗೆ ಹೇಳಕ್ಕೆ ಬಾಯಿರ್ಲ? ನೋಡಿ, ನಿಮ್ಮ ಕಾಲಿಗೆ ಬೀಳ್ತೀನಿ, ಪಾದನೆ ಹಿಡ್ಕೊಂಡಿರಿ, ನಿಮ್ಮದಮ್ಮಯ್ಯ ಅಂತೀನಿ. ಫೋನ್ ಇಡಿ ನೋಡಿ. ಪವನ್ ಬಂದ ಮೇಲೆ ಕಡಿಕೆ ಏನೇನು ಆತದ ನನಗೆ ಈಗಲೇ ಹೆದರಿಕೆ ಆಗ್ತದೆ. ಫೋನ್ ಇಟ್ರಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಫೋನ್ ಇಡಿ. ಹಾಡ್ಬೇರ ಅಂಡೆನ ಬಿಸಕ ನಿನ್ನ ಯಾವನ್ ಕರ್ಸೇನಿಲ್ಲಿ? ಕಾಲು ಹಿಡ್ಕೊಳೋದಲ್ಲ, ನಿನ್ನ ನೋಡು ಏನು ಮಾಡ್ತೀನಿ ಈಗ ಅಂತ. ಅಯ್ಯೋ ಅಪ್ಪ, ಇದು ಎಂತ ಮಾಡ್ತಿದ್ದೀರಿ ಇದು? ಅಮ್ಮ ಹೇಳು ಮಾರತಿ, ಹೇಳು. ಸುಮ್ಮನೆ ಇರು ಅಂತ ಹೇಳಿದ್ರೆ ನೀನು ಅದನ್ನು ಕೇಳಲ್ಲ. ಹೇಳು ನಿಧಾನ. ಇದು ಕೂತ್ಕ. ಹೇಳು ಮಾರತಿ, ಯಾಕೆ ಹಿಂಗೆ ಮಾಡ್ತೀಯ? ನೀನು ಒಬ್ಬಳು ಹಂಗಿದ್ದಾಳೆ. ಸುಮ್ಮನೆ ಇರು ಅಂದರೆ ಇರಲ್ಲ. ಅಪ್ಪ, ನಿಮ್ಮ ಇದರಲ್ಲಿ ನೀವು ಅಮ್ಮಗೆ ಯಾಕೆ ಹಂಗೆ ಮಾಡ್ತೀರಿ? ಎಲ್ಲ ಕಡೆಯಿಂದನೂ ಅದಕ್ಕೊಬ್ಳಿಗೆ ಗೋಳು ಮಾತ್ರ. ಪಲ್ಲವಿ, ನೀ ಸುಮ್ಮನಿರೋ. ನಿಂಗೆ ಎಂಥದ್ದು ಗೊತ್ತಾಗಲ್ಲ. ನಾನು ಏನು ಹೇಳಬೇಕೋ ಅದನ್ನು ಹೇಳ್ತಾ ಇದ್ದೆ ಅದ್ರ ಅಪ್ಪನ ಹತ್ರ. ಇದನ್ನು ಯಾರು ಕರೆಸಿದ್ರು ಅಲ್ಲಿ? ಸುಮ್ಮನೆ ಇರ್ಬೇಕಾ ಬೇಡ? ದಮ್ಮಯ್ಯ ದಕ್ಕಯ್ಯ ಕಾಲಿಗೆ ಬೀಳ್ತೀನಿ ಅಂತ ಬರ್ತದೆ. ಇದು ಹೇಳಬೇಕು ಲೆಕ್ಕ ಅಂದರೆ. ಇದು ಹೇಳೋಳು ಅಲ್ಲ, ನಂಗೆ ಹೇಳೋನಿಗೆ ಬಿಡೋಳು ಅಲ್ಲ. ಎಷ್ಟು ದಿವಸ ಅಂತ ಇದನ್ನೇ ನೋಡ್ಕೊಂಡಿರೋದು ಮನೆ ಒಳಗೆ? ನಂಗೆ ಸಾಕಾಗಿ ಹೋಗಿದೆ. ನಮ್ಮವೇ ನಮಗೆ ಬೇಕಾದಷ್ಟು ಅದಾವಿಲ್ಲಿ. ಅಲ್ಲದೆ ನೀ ಸುಮ್ಮನಿರ ಅಂತ ಹೇಳಕ್ಕೆ ಹೋಗಬೇಡ. ಕಾಗಿ ಜಾತಿದದು ಹಿಂಗೆ ಏನಾರು ಇದು ಮಾಡತ್ತೆ. ನೀ ಸುಮ್ಮನೆ ದೂರಕ್ಕಿರೆ. ಕಡೆಗೆ ನಿನ್ನ ಗಂಡನ ಮನೇಲಿ ಏನಿಲ್ಲ ಮಾರತಿ. ಅಷ್ಟು ರೀತಿ ಹೇಳಿದ್ಕೊಂದು 2 ದಿನಕ್ಕೆ ಅಂತ ಕಳಿಸ್ಯಾರೆ. ಮತ್ತು ನನ್ನ ಹುರ್ಕೊಂಡೇ ತಿಂತಾರೆ. ಏನಾರು ಒಂಚೂರು ಹೆಚ್ಚು ಕಮ್ಮಿ ಆದರೆ ನೀ ಹೋಗು, ನೀ ಆಚೆಗೆ ಹೋಗು. ನೀವು ಹೋಗಿ ಮಾರತಿ, ಮನೆಗೆ ಹೋಗು. ಗಂಡಕ್ಕೆ ಫೋನ್ ಮಾಡಿ ಬರೋಕ್ಕೆ ಕರ್ಕೊಂಡು ಹೋಗ್ಕೇಳು. ಬೇಡ ನೋಡ, ನಾನೊಬ್ಳೆ ಅನ್ಬಯಸ್ತೀನಿ. ಹಲೋ ಇಲ್ಲ ನೋಡು, ಇಲ್ಲಿ ಈ ಗಲಾಟೆ ಒಳಗೆ ಫೋನ್ ಇಟ್ಟೇ ಬಿಟ್ಟಾರೆ. ಮಾತ್ರ ನಾನು ಇಷ್ಟಲ್ಲ, ಇನ್ನೊಂದು ಸತಿ ಫೋನ್ಗೇನ ಮಾಡಿ ತಗೊಂಡೆ ಹಾಗೆ ಇದ್ರೆ ನೋಡು, ಮನೆ ಬಾಗಿಲಿಗೆ ಹೋಗ್ತೀನಿ ನಾನು. ಗಲಾಟೆ ಹಾರಿಸಿ ಬರ್ದೇ ಇದ್ರಿ ಯಾಕೆ? ಅಪ್ಪ, ನೀವು ಎಂತ ಬೇಕಾದ್ರೆ ಹೇಳಿ, ಎಂತ ಬೇಕಾದ್ರೆ ಮಾಡಿ, ಆದರೆ ಅಣ್ಣ ಬರೋ ತನಕ ಸುಮ್ಮನೆ ಇರಿ. ಅವ ಬಂದ ಮೇಲೆ ಅವನನ್ನು ಕೇಳ್ಕೊಂಡು ಏನು ಮುಂದೇನು ಮಾಡಬೇಕು ತೀರ್ಮಾನ ತಗೊಂಡ್ರು ಸೈ. ಈಗ ಏನಂತ ನಾವು ಅಪ್ಪಗಂತೂ ಬುದ್ಧಿ ಇಲ್ಲ, ಪಲ್ಲವಿ ಅಮ್ಮಗೂ ಮನೇಲಿ ಬುದ್ಧಿ ಇರಲ್ಲ, ಇಷ್ಟೆಲ್ಲ ಎಂತಕ್ಕೆ ಮಾತಾಡಕ್ಕೆ ಬಿಟ್ರು ಅಂತ ಹೇಳಲ್ಲ. ಅವ ಹೇಳೋದ್ರಲ್ಲೂ ಒಂದು ಲೆಕ್ಕಕ್ಕೆ ಅರ್ಥ ಅದೇ. ಆಮೇಲೆ ನಾನೇ ಆತೀನಿ ಅಂತ ಹೋಗಿದ್ನ ಈ ಹುಡುಗಿನ. ಒತ್ತಾಯ ಮಾಡಿದ್ರೆ ನೀವೇ ಬೇಡ ಅಂದಂಗು ಅದೇ ಹುಡುಗಿನ ಆಗ್ಬೇಕು ಅಂತ ಕೂತ್ರಿ. ಈಗ ಹಿಂಗೆ ಹೇಳಿದ್ರೆ? ಪಲ್ಲವಿ, ಗೊತ್ತಿದ್ದು ನೀನು ಹಾಗೆ ಮಾತಾಡಬೇಡ. ಎಲ್ಲಿ ಆಮೇಲೆ ಎಷ್ಟು ಸತಿ ಹೇಳಿದೆ ನಾನು ಬೇಡ ಅಂತ. ನಾನೇ ಹೋಗಿ ಮಾತಾಡ್ಕಿ ಬರ್ತೀನಿ, ಬೇಡ ಇದು ಈ ಸಂಬಂಧ ಇಲ್ಲಿಗೆ ಕಣ್ತುಂಡು ಮಾಡೋಣ ಅಂತ ಹೇಳ. ಕುಣಿದ್ರು ಅಮ್ಮ ಮಗ ಇಬ್ಬರು ಇದೇ ಹುಡುಗಿ ಆಗ್ಬೇಕು ಅಂತ. ಅವಾಗ ನಾನು ಹೇಳಿದ್ನಾ? ಅದು ಹೆಂಗಾತದಪ್ಪ? ಎಲ್ಲ ಮದುವೆ ಎಲ್ಲ ಫಿಕ್ಸ್ ಆಗಿತ್ತು. ಇನ್ನೇನು 1 ವಾರ ಇರೋಷ್ಟೊತ್ತಿಗೆ ಈ ಹುಡುಗಿ ಬೇಡ ಅಂತ ಹೇಳಿದ್ರೆ ಅವರು ಹುಡುಗಿ ಕಡೆಯವರು ಹಾಗೆ ಒಂಥರ ಬೇಜಾರು ಮಾಡಿರ್ತಾರೆ. ಅದು ತಪ್ಪಾಗಲ್ಲ. ಮೊದಲೇ ಯೋಚನೆ ಮಾಡಬೇಕಿತ್ತು ನಾವು. ಅದು ಎಂಗೇಜ್ಮೆಂಟ್ ಎಲ್ಲ ಹಾಗಾಗಿತ್ತು. ನೀವು ಆವಾಗ ಬೇಡ ಅಂದರೆ ಅವನಾರು ಏನು ಮಾಡ್ತಾನೆ? ಎಂಥದಪ್ಪ, ನನಗೆ ಇದು ಒಂದು ಅರ್ಥನೇ ಆಗಲ್ಲ. ಎಲ್ಲಿಗೆ ಹೋಗಿ ಮುಟ್ಕಿತದೇನ? ನೋಡೋ, ನೀನು ಒಬ್ಬಳು ನಂಗೆ ಸಿಟ್ಟು ಬರೆಸ್ಬೇಡ. ಸುಮ್ಮನಿದ್ದು ಬಿಡು. ನಿನ್ನ ಕೆಲಸ ಎಷ್ಟದೆಯೋ ಅಷ್ಟು ಮಾಡ್ಕೊಂಡಿರೋ. ನಾ ಏನೋ ತಿಳಿದಂಗೆ ಮಾಡ್ತೀನಿ. ಗೊತ್ತು ನನಗೆ ಏನು ಮಾಡಿದ್ರೆ ಏನಾಗ್ತದೆ ಅಂತ. ಪಲ್ಲವಿ, ಏನು ಹೇಳಿದೆ ಹೇಳ? ನೀ ಸುಮ್ಮನಿರೋ. ಅದು ಎತ್ತಾನೆ ಎಲ್ಲರೂ ಎಚ್ಚರತನ ಒಂಚೂರು ನೋಡು, ಹೋಗು. ಅದೇ ಅಂತ ನಾನು ಇದು ಮಾಡ್ತೇನೆ. ನೀವು ಒಳಗೆ ಹೋಗೆ.